ವೆಲ್ಕಮ್ ಬ್ಯಾಕ್ ಟು ವೀಣಾ ಭೀಮಾಶಂಕರ್ ಮ್ಯಾಮ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರೆ ಆರಾಮದಾರಿ ತಿಳ್ಕೊಂಡೆ. ನಾ ಆರಾಮದೇನು ನೋಡ್ರಿ. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ನ ಮೀಟ್ ಆಗಕ್ಕೆ ಹೊಂಟೀವಿ. ಸ್ಪೆಷಲ್ ಗೆಸ್ಟ್ ಅಂದರೆ ನನ್ನ ಲೈಫ್ನಾಗ ಭಾಳ ಇಂಪಾರ್ಟೆಂಟ, ನನಗೂ ನಮ್ಮ ಮನೆಯವರಿಗೆ. ಅವ್ರು ಯಾರು ಏನಂತ ಗೆಸ್ ಮಾಡಿರಿ ಫ್ರೆಂಡ್ಸ. ಯಾರು ಮೀಟ್ ಆಗಕ್ಕೆ ಹೊಂಟಿರ್ಬೋದು ನಾವು ಅಂಥೇಳಿ. ಇಷ್ಟು ಎಕ್ಸೈಟ್ಮೆಂಟ್ ಇದನ್ನಿಲ್ಲ ನಾನು. ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡ್ತೀನಿ ಅನ್ನೋ ಫೀಲಿಂಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದ್ದೀನಿ ಫ್ರೆಂಡ್ಸ. ಯಾವಾಗ ಹೋಗಿ ಮೀಟ್ ಆದೀನಿ, ಯಾವಾಗ ನೋಡೀನಿ, ಮಾತಾಡ್ಸೀನಿ ಅನ್ನೋ ಪೊಸಿಷನ್ಗದೇನಿ ನನಗೆ. ಇವಾಗ ಹೊಂಟೇವಿ. ಅಡುಗೆದು ಮಾಡ್ಕೊಂಡು ಫ್ರೆಂಡ್ಸ, ಅದಕ್ಕೆ ಲೇಟ್ ಆಯಿತು. ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಂಟೇವಿ. ಅಲ್ಲೇ ಊಟ ಮಾಡೋಕೆ ಬರ್ತೈತೆ ಅಂತೇಳಿ ನಾನು, ದಿವಿತ, ನಮ್ಮ ಮನೆಯವ್ರು, ಆಮೇಲೆ ನಮ್ಮ ಡ್ರೈವರ ಹೊಂಟೇವಿ ಫ್ರೆಂಡ್ಸ. ಹೋಗೋಣ ಬರ್ರಿ. ಯಾರ ಏನು ಅಂತ ಗೆಸ್ ಮಾಡಿರಿ, ಹೇಳ್ರಿ, ನೋಡೋಣ ಯಾರನ್ನ ಮೀಟ್ ಆಗತ್ತಿರ್ಬೋದು ನಾವು ಅಂಥೇಳಿ. ನನಗೆ ನಮ್ಮ ಮನೆಯವರಿಗೆ ಸ್ಪೆಷಲ್ ಗೆಸ್ಟ್ ಅನ್ಕೋಬೋದು ನಾವು ಅವ್ರನ್ನ. ಯಾಕಂದರೆ ಈಗ ನಮ್ಮಿಂದ ದೂರದಾರದ ಮೇಲೆ ನಮ್ಗೆ ಗೆಸ್ಟ್ ಇದ್ದಂಗೆ ಆಗ್ಯಾರ ಅವ್ರು. ನಮ್ಮ ಲೈಫಿಗೆ ಇಂಪಾರ್ಟೆಂಟ್ ಅವ್ರು. ಯಾರು ಮೀಟ್ ಆಗ್ತಿರ್ಬೋದು ನೋಡೋಣ. ಸರ್, ಹಾರೂಗಿರಿ ಬಜಾರ್ನಾಗ ಅದೀನಿ. ವಾಚ್ ಒಂದು ತೊಗೋಬೇಕನ್ನೋದಿದ್ದೆ ಗೆಸ್ಟಿಗೆ. ನೋಡೋಣ ವಾಚ್ ಯಾವ ಥರನಾಗ ಐತಿ ಏನ ನೋಡಿ ವಾಚ್ ಒಂದು ತೊಗೊಂಡು ಹೋಗೋಣ. ಒಂದು ಸ್ವಲ್ಪ ಸೈಡಾಗ ಲೇಡೀಸ್ ವಾಚ್ ಕೊಡು. ಹಸಿರು ಕಲರ್ ಎಲ್ಲ ಕೆಂಪ ನೀಲಿ ಸ್ಲ್ಯಾಬ್ ಬ್ಲೂ ತೋರ ಮಸಾಲ ಇಲ್ಲಿ ನಾಳೆ ಅದಲ್ಲ ಫ್ರೆಂಡ್ಸ್, ಯಾರೆಲ್ಲ ರೊಕ್ಕಿಂದ ತರ್ದೇರಿ ನೋಡ್ರಿ. ನಾವು ರೊಕ್ಕಿಂದಾಗ ಹೋಗಿದ್ವಿ. ಇದು ರಬ್ಗಾವಿ ಬಸ್ ಸ್ಟಾಪ.
ಫ್ರೆಂಡ್ಸ ಬಂದೀವಿ, ಫುಲ್ ಎಕ್ಸೈಟ್ಮೆಂಟ್. ಇನ್ನೂ ಭೇಟಿ ಆಗಿಲ್ಲ. ಎಲ್ಲಿ ಬಂದೇವು ಅಂತ ಗೊತ್ತಾಗಿರ್ಬೋದು ನಿಮ್ಗೆ. ನಮಸ್ಕಾರ ರೀ, ಆರಾಮಲ್ರಿ? ನಾವು ಆರಾಮದೇವ್ರಿ. ಅಕ್ಕ ಬಂದಿಲ್ರಿ? ಹೌದ್ರಿ, ಹಾಂ ರೀ. ಬರ್ರಿ ಊಟ ತಂದೇವಿ, ಮಾಡ್ಕೊಂಡು ಹೋಗ್ರಿ ಏನ್ರಿ? ಸ್ವಲ್ಪ ಮಾಡ್ಕೊಂಡು ಹೋಗ್ರಿ. ಹೌದ್ರಿ, ಹಾಂ ರೀ. ಆರಾಮ ಐತಲ್ರಿ? ಮಗಳು ಅದೇ ನೋಡ್ಬೇಕ್ರಿ ನೀ ಹೆಂಗಿದಾಳ್ರಿ. ಆಯ್ತಾಯ್ತು, ಬರ್ತೀವಿ. ನೋಡ್ಬೇಕು ಫ್ರೆಂಡ್ಸ್, 3rd ಫ್ಲೋರ್. ಹೌದಾ ಫ್ರೆಂಡ್ಸ, ಸ್ಕೂಲಿಗೆ ಬಂದೇವಿ. ನೋಡಿದ್ರಲ್ಲ ನಮ್ಮ ಸೋನು ಫುಲ್ ಚೇಂಜ್ ಆಗ್ಯಾಳು. ನನಗೆ ಮುಂದೆ ಬಂದ್ರೆ ಫ್ರೆಂಡ್ಸ್ ನನಗೆ ಗೊತ್ತತ್ಲಿಲ್ಲ ಅವಳ ಅಷ್ಟು ಚೇಂಜ್ ಆಗ್ಯಾಳು. ಮಾತಾಡ್ಲ. ಎಲ್ಲರೂ ಊಟ ಮಾಡಿದ್ವಿ ಫ್ರೆಂಡ್ಸ, ಅವರಷ್ಟು ಉಣ್ಣಾಕತ್ತಾರೆ. ಇವಾಗ ಊಟ ತೊಗೊಂಡು ಬಂದಿದ್ವಿ ಮನೆಯಿಂದ, ಊಟ ಮಾಡೀವಿ, ಕುಂತೇವೆ. ಸ್ವಲ್ಪ ಆಡೋಣ, ಅವಳಿಗೆ ಗಿಫ್ಟ್ ಅದು ಕೊಡೋಣ. ಅವಳಿಗೆ ರಿಯಾಕ್ಷನ್ ಹೆಂಗಿರ್ತೈತೆ ನೋಡೋಣ. ಇಷ್ಟ ಆತನ ಇರ್ಲಿ ತರ್ಸೋದು. ಇಷ್ಟ ಆತನ? ಮಾತಾಡಲ್ಲ, ಬಾಯಿ ಬಿಟ್ಟ ಗೋಣಿಗೆ ಸಂಜೆ ಗೊಂಬಿ ಎತ್ಲಿಕ್ಕ. Bye. Bye. ಫ್ರೆಂಡ್ಸ, ಇವಾಗಿನ ಒಳಗೆ ಬಿಟ್ಟೇವಿ, ಹೊಂಟೇವಿ. ಅಳಾಕತ್ತೀವಿ ಸ್ವಲ್ಪ. ಅವಾಗ ಜಾಸ್ತಿ ನಮ್ಗೆ ಎಮೋಷ್ನಲ್. ಅವ್ರ ಪಪ್ಪಾರು ಅಳಾಕತ್ರ. ಏನು ಮಾಡಕ್ಕೆ ಬರೋದಿಲ್ಲ ರೀ ಫ್ರೆಂಡ್ಸ. ಮಕ್ಕಳ ಎಜುಕೇಷನ್ ಬೇಕಾದ್ರೆ ಒಂದು ತ್ಯಾಗ ಮಾಡಬೇಕಾಗ್ತೈತಿ. ಈಗ ಅವ್ರನ್ನ ಬಿಟ್ಟು ಇರಲೇಬೇಕಾಗ್ತೈತಿ ನಾವು. ಅಂತರೂ ಸೋನು ಸಮೀಪದಲ್ಲಿ ಏನು ಅನ್ಸಂಗಿಲ್ಲ ಅಷ್ಟ. ಚಿನ್ನು ಭಾಳ ದೂರ ಹಾಕಿದ ಸ್ವಲ್ಪ ತ್ರಾಸ ಅನಿಸ್ತೈತಿ. ಬಟ್ ಆಕೆ ಏನಾಗ್ತೈತಿ, ಧೈರ್ಯ ಭಾಳ ಅದಾಳು. ಹಿಂಗಂದು ನಮ್ಗೆ ಅಂಜಿಕಿಲ್ಲ. ಈಗ ಸ್ವಲ್ಪ ಧೈರ್ಯ ಕಡಿಮೆ ಆದರೂ ಫ್ರೆಂಡ್ಸ ಎಲ್ಲರ ಜೊತೆ ಹೊಂದ್ಕೊಂಡಾಳೆಲ್ಲ, ಅದೇ ನಮ್ಗೆ ಫುಲ್ ಖುಷಿ. ಅದಾಗಿ ಒಟ್ಟು ಆರಾಮದಾಳ. ಸ್ಟಡಿ ಚಲೋ ಮಾಡತ್ತ ಅಂತ ಟೀಚರ್ಸು ಭೇಟಿ ಆದರು. ಟೀಚರ್ಸ್ ಹೇಳಿದರು ಸ್ಟಡಿ ಚಲೋ ಮಾಡಾಕತ್ತಾಳ್ರಿ ಅಂತ ಹೇಳಿದರು. ಅದೇ ಒಂದು ಖುಷಿ ಫುಲ್ಲ. ಗಾರ್ಡನ್ ಅದು ಚೆಂದ ಇತ್ತು ಫ್ರೆಂಡ್ಸ್. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕದು ಆಯ್ತಾ. ಇವಾಗ ಹೋಗೋಣ ಫ್ರೆಂಡ್ಸ್. ಜೀರೋ ಕಟಿಂಗ್ ಓಡಿಸ್ರೆ ತಡಿ ತಡಿ. ಹಲೋ ಫ್ರೆಂಡ್ಸ,
ಅಲ್ಲಿಂದ ಬಂದ್ವಿ. ಬಂದು ಗೋಡೌನ್ಗೆ ಸ್ವಲ್ಪ ಕಾಳು ಬಂದಿದ್ದು, ಆ ಕಡೆ ಹೋದ್ನಿ. ಬಂದು ಮತ್ತು ಈಗೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಮಗಳ ಕಾಲ್ ಒಂದು ಬಂತು, ದೊಡ್ಡ ಮಗದು ಇವತ್ತು ಕಾಲ್ ಇರ್ತಿತ್ತಲ್ಲ, ಅವ್ರ ಜೊತೆ ಸ್ವಲ್ಪ ಮಾತಾಡೋದು ಎಲ್ಲ ಆಯಿತು. ಇವಾಗ ಬಂದ ಸ್ವಲ್ಪ ಚಹಾ ಕುಡಿಬೇಕಂದ್ರೆ ಯಾಕೋ ತಂಪು ಭಾಳ ಆಗೈತಿ, ಗಂಟ್ಲು ಹಿಡ್ಕೊಂಡೈತಿ. ಹಾಲೇ ಇಲ್ಲ, ಹಾಲು ಇವತ್ತೆಲ್ಲ ಬೆಕ್ಕ ಕುಡಿಸ್ಕೊಂಡು ಬಿತ್ತೀವಿ. ಆ ಕಡೆ ಹೋದೆಲ್ಲ ಮಮ್ಮಿ ಅದನ್ನು ನೋಡಿಕೊಂಡೇ ಇಲ್ಲ, ಗ್ಯಾಸ್ ಮೇಲಿದ್ದು ಕುಡಿದು ಹೋಗ್ಬಿಟ್ಟೈತೆ ಅದೆಲ್ಲ. ಇರಲಿ ಬೇಡ ಅಂತೇಳಿ ಮತ್ತು ಹಾಲು ಬರ ಚಹಾ ಮಾಡಿದ್ರ ಅಂತೇಳಿ ಕುಂತೇನಿ. ಫ್ರೆಂಡ್ಸ, ನೋಡಿದ್ರಲ್ಲ ನಮ್ಮ ಸೋನುನ, ಫುಲ್ ಇನ್ನೋಸೆಂಟ ಮತ್ತು ಆ ಥರ ಫುಲ್ ಇನ್ನೋಸೆಂಟ್ ಆಗಿಬಿಟ್ಟಾಳೆ ಆಕಿ. ಅದೇ ಟೀಚರ್ ಅಂದ್ರೆ ಭಾಳ ಶಾನೆ ಆಕಿದಾಳ್ರಿ. ಎಷ್ಟೇ ಎಲ್ಲ ಮಕ್ಕಳು ಎಷ್ಟು ದುಂಬಡಿ ಹಾಕಿರೋ ಅವಳು ಒಂಚೂರು ದುಂಬಡಿ ಹಾಕಂಗಿಲ್ಲ, ಸೈಲೆಂಟ್ ಇರ್ತಾಳೆ. ನಾವು ಏನಾದರೂ ಒಂದು ಹೇಳಿದ್ರೆ ಆಯಿತು, ಶ್ರೇಯ ಹಿಂಗೆ ಅಂತಂದ್ರೆ ಆಯ್ತು ರೀ ಮೇಡಮ್ ರೀ ಅಂತಾಳೆ. ವಾಪಸ್ ಮತ್ತೊಂದು ಕ್ವಶನ್ ಮಾಡಂಗಿಲ್ಲ ಆಕಿ. ಎಲ್ಲ ಮಕ್ಕಳು ಒಂದು ನಾವು ಮಾತಾಡ್ರೆ 10 ಮಾತಾಡ್ತಾವೆ, ಆದರೆ ಈಗ ಒಂದು ಮಾತಿಗೆ ಆಯ್ತು ರೀ ಅಂತಾಳೆ. ಭಾಳ ಇಷ್ಟ ಆಗ್ಯಾಳ ಎಲ್ಲರಿಗೂ ಅಂತ ಎಲ್ಲ ಟೀಚರ್ಸ್ ಅಷ್ಟಕ್ಕಿನ ಅಪ್ಕೊಂಡು ಅಷ್ಟು ಮಾಡಿ ಹೇಳಿದ್ರಲ್ಲ, ಅದು ಒಂದು ಫುಲ್ಲು ಖುಷಿ ಆಯಿತು ನಮಗನಕ. ಅಪ್ಪ ನಮ್ಮ ಮಕ್ಕಳು ಹಿಂಗದಾರಲ್ಲ ಅಂತೇಳಿ. ದೊಡ್ಡ ಮಗಳಿಗೆ ಹಂಗೆ ಮಾಡ್ತಾರೆ ಎಲ್ಲರೂ, ಅವಳಿಗೆ ಹಂಗೆ ಭಾಳ ಶಾನಕಿದಾಳೆ ಅಂತ ಹೇಳಿ ಆಕಿಗೂ ಏನು ಮಾಡ್ತಾರೆ, ಈಕಿಗೂ ಹಂಗೆ ಮಾಡಕತ್ರ. ನಾವು ಮಕ್ಕಳ ಹಿಡ್ದು ಒಂದು ಸ್ವಾರ್ಥಕ ಅಂತ ಅಂದ್ಕೊಂಡು ಹಿಂಗಿರ್ಬೇಕು ಮಕ್ಕಳ ಅಂತ ಅನ್ನಕತ್ರ ಟೀಚರ್ಸ್ ಎಲ್ಲ. ಒಬ್ಬರು ಟೀಚರ್ ಏನು ಕೇಳಿದ್ರು ಗೊತ್ತಾ, ಯಾವ ದೇವ್ರ ಹರಕೆ ಹೊತ್ತಿ ಮಗಳನ್ನ ಹಡ್ದಿರಿ ನೀವು ಅಂತ ಕೇಳಿದರು. ಯಾವ ದೇವ್ರಿಗೆ ಹರಕೆ ಹೊತ್ತಿಲ್ಲ, ಏನಿಲ್ಲ. ಆದರೆ ಯಾಕಂತ ಕೇಳಿದೆ ಟೀಚರ್ ಅಂದ್ರೆ, ಇಲ್ರಿ ಇಷ್ಟು ಶಾನೆ ಅದಾಳಲ್ರಿ, ಜಾಸ್ತಿ ಮಾತಾಡೋಂಗಿಲ್ಲ, ದುಂಬಡೆ ಹಾಕಂಗಿಲ್ಲ, ಏನಿಲ್ಲ, ಭಾಳ ಸೈಲೆಂಟ್ ಇರ್ತಾಳೆ ಅಂತ ಅನ್ನಕತ್ರ ಟೀಚರ್ಸ. ಅಷ್ಟಕ್ಕಿಂತ ಪ್ರೀತಿ ಮಾಡ್ತಾರಂತ. ಆಮೇಲೆ ನಮ್ಮ ಮಗಳು ಹೊರಗೆ ಬಂದು ಹೇಳಿ, ಮಮ್ಮಿ ಎಲ್ಲ ಟೀಚರ್ಸ್ ನನಗೆ ಪ್ರೀತಿನೇ ಮಾಡ್ತಾರೆ ಮಮ್ಮಿ ಅಂತಂದ್ರೆ, ಆಯ್ತಮ್ಮ ಇದೇ ತನ್ನಂಗೆ ಮಂದಿ ಕಡೆ ಹೆಸರು ಗಳಿಸ್ಕೊರಿ. ಟೀಚರ್ಸ್ ಆಗಲಿ, ಯಾರಾಗಲಿ, ಹೊರಗಿನವರಾಗಲಿ, ಯಾರ ಕಡೆ ಆಗಲಿ ಈ ಥರನಾಗೆ ನೀವು ಹೆಸರು ಗಳಿಸ್ಕೊಳ್ರಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಜೊತೆ ಕುಂತಾಗ ಎಲ್ಲ ಕೇಳಿದ್ವಿ. ಏನು ಕೇಳಿದ್ರು ಗೋಣಂದಾಗ ಅದು ಜಾಸ್ತಿ ಮಾತಾಡೋಂಗೆ ಇಲ್ಲಕ್ಕಿ. ವಿಡಿಯೋನು ತಕ್ಕೋಬೇಡ ಅಂತಂದ್ಲ, ಆದರೂ ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಮಾಡ್ಕೋಬೇಡ ವಿಡಿಯೋ ಅಂತ ಅನ್ನತ್ತಿದ್ಲ. ಇಲ್ಲಮ್ಮ ನನ್ನ ಫ್ರೆಂಡ್ಸಿಗೂ ನೋಡಾಕ್ಬೇಕಂತೇಳಿ ಒಂದು ವಿಡಿಯೋ ಮಾಡ್ಕೋತಾನಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಬರಬೇಕಾದ್ರೆ ಅವ್ರ ಪಪ್ಪರನ್ನ ಯಾಕೆ ಗೊತ್ತಿಲ್ಲ, ಅವ್ರ ಪಪ್ಪರನ್ನ ಜೊತೆ ಹೋದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರ ಪಪ್ಪರ ಅಳಕತ್ರ ಯಾಕೆ ಗೊತ್ತಿಲ್ಲ, ಇಷ್ಟು ದಿವಸ ಅವ್ರ ಪಪ್ಪಾರ ನೋಡ್ರಿ ಹೆದರ್ತೀಳು, ಈ ಸರ್ತಿ ಯಾಕೆ ಗೊತ್ತಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವ್ರ ಪಪ್ಪರನ್ನ ತಿಕ್ಕಿ ಹಾಕ್ಕೊಂಡೆ. ಹಂಗಲ್ರಿ ಒಂದು ತಂದೆ ಮಕ್ಕಳ ಬಾಂಧವ್ಯ ಅಂದರೆ ಎಷ್ಟು ಇದನ್ನ ಇರ್ತೈತಿ. ಆಮೇಲೆ ನಾನು ನೋಡಿ ನನಗೆ ಅಳಕತ್ಲ, ಅವಳಕ್ಕೆ ಜಾಸ್ತಿ ನಂಗೆ ಅಳು ಬರ್ತೈತಿ. ಮಕ್ಕಳ ವಿಷಯ ಏನಾದರೂ ಮಾತಾಡಕತ್ರ ನಂಗೆ ಅಳುನ ಬರ್ತೈತಿ ಫ್ರೆಂಡ್ಸ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಯಾಕೆ ಗೊತ್ತಿಲ್ಲ, ಹೆಣ್ಮಕ್ಳು ಅಂತ ನಂಗೆ ಅಷ್ಟು ಪ್ರೀತಿನ ಜಾಸ್ತಿ. ಮತ್ತು ಅವಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗಿದ್ವಿ, ಎಲ್ಲ ಕೊಟ್ಟು ವಾಚ್ ಕೊಟ್ಟು. ಆಕೆ ರಿಯಾಕ್ಷನ್ ನೋಡಿದ್ರಲ್ಲ, ಮಾತಾಡೋಂಗಿಲ್ಲ ಫ್ರೆಂಡ್ಸ. ಇಷ್ಟು ಗೋನ್ ಹಾಕಿದ್ರೆ ಮುಗಿತವಳದ. ವಾಚ್ ಬೇಡಿದ್ಲು, ವಾಚ್ ಕೊಟ್ಟು ಅವಳಿಗೆ ಇಷ್ಟ ಆತಂತಂದ್ಲ, ಚಂದ ಐತಂತಂದ್ಲ, ಇಷ್ಟಪಟ್ಟು ತೊಗೊಂಡ್ಲು. ಒಟ್ಟು ಆರಾಮದಾಗ ಖುಷಿದಾಳೆ. ಅಷ್ಟು ಸಾಕು ಅಂದ್ಕೊಂಡು ಫ್ರೆಂಡ್ಸ. ಎಲ್ಲ ಟೀಚರ್ಸ್ ಸ್ಟಡಿ ಚಲೋ ಮಾಡತ್ತಾಳಂತಂದ್ರೆ ನಮಗೆ ಬೇಕಾಗಿರೋದು ಅಷ್ಟೇ ಅಲ್ಲ, ಸ್ಟಡಿ ಚಲೋ ಮಾಡಿ ನಮ್ಮ ಮಕ್ಕಳು ಎಲ್ಲರೊಳಗೆ ಹೆಸರು ತೊಗೊಂಡು ಬರಲಿ ಅನ್ನೋದು ಒಂದು ಆಸೆ ಐತೆ ನಮ್ಗೆ. ಆ ಆಸೆ ಈಡೇರ್ಸತ್ತಾರ, ಅಷ್ಟೇ ಸಾಕು ಅಂದ್ಕೊಂಡೀವಿ. ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗಬೇಕು. ಯಾವತ್ತಿದ್ರೂ ನಮ್ಮ ಮಕ್ಕಳು ಒಂದು ಹಂತದಲ್ಲಿ ತಮ್ಮ ಕಾಲ ಮೇಲೆ ನಿಂತ್ಕೊಂಗ ಅವ್ರು ಆಗ್ಬೇಕು ಅನ್ನೋದು ಒಂದು ಆಸೆ ಐತೆ ನಮ್ಗೆ. ನೋಡೋಣ ದೈವ ಬಲ ಈ ಹೆಂಗೈತಿ ಏನ ಅಂತ ಅದು ಬಿಟ್ಟದ್ದು. ನಾವು ಕಲಿಸೋ ಪ್ರಯತ್ನ ಕಲ್ಸತ್ತೀವಿ, ಕಲೀಲಿ ನಮ್ಮ ಮಕ್ಕಳ ಅಂತ ಅನ್ನತ್ತೀವಿ. ಮತ್ತು ಫ್ರೆಂಡ್ಸ, ಈ ಬ್ಲಾಗ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.